صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಮರಣಕ್ಕಿಂತ ಮುಂಚೆ ಈ ಮೂರು ಸಂಗತಿಗಳನ್ನು ನೀವು ಮಾಡಿಡಿ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇಜಾ ಮಾತಲ್ ಇನ್ಸಾನು ಇಂಕತಅ ಅಮಲುಹು ಇಲ್ಲಾ ಮಿನ್ ಸಲಾಸ್. ಮನುಷ್ಯನು ಮರಣ ಹೊಂದಿದರೆ ಮೂರು ಸಂಗತಿಗಳನ್ನು ಹೊರತುಪಡಿಸಿ ಎಲ್ಲ ಕರ್ಮಗಳು ಸ್ಥಗಿತಗೊಳ್ಳುವುದು. ಆದರೆ ಈ ಮೂರು ಸಂಗತಿಗಳು ಸ್ಥಗಿತಗೊಳ್ಳಲ್ಲ. ಅದರಲ್ಲಿ ಒಂದನೆಯದು ಸ್ವದಕತಿಲ್ ಜಾರಿಯ, ಜಾರಿಯಾದಂತಹ ಸ್ವದಕ ಅಂದರೆ ಪ್ರತಿಫಲವು ಚಾಲ್ತಿಯಲ್ಲಿರುವಂತಹ ಸ್ವದಕ. ಅವು ಇಲ್ಮಿನ್ ಯುಂತಫഉ ಬಿಹಿ, ಅಥವಾ ಉಪಕಾರಪ್ರದವಾದಂತಹ ಜ್ಞಾನ. ಅವು ವಲದಿನ್ ಸ್ವಾಲಿಹಿನ್ ಯದ್ಉ ಲಹು, ತನ್ನ ಒಳಿತಿಗಾಗಿ ಪ್ರಾರ್ಥಿಸುವಂತಹ ಮಕ್ಕಳು. ಈ ಮೂರು ಸಂಗತಿಗಳು ಮರಣದ ನಂತರವೂ ಕೂಡ ನಿಮಗೆ ಅದರ ಪ್ರತಿಫಲ ಸಿಗುತ್ತಾ ಇರುತ್ತದೆ. ಆದ್ದರಿಂದ ಒಂದು ಜಾರಿಯಾದಂತಹ ಸ್ವದಕ ಅಥವಾ ಉಪಕಾರಪ್ರದವಾದಂತಹ ಜ್ಞಾನ ಅಥವಾ ಸ್ವಾಲಿಹಾದಂತಹ ಮಕ್ಕಳು. ಈ ಮೂರರಲ್ಲಿ ಯಾವುದಾದರೂ ಒಂದು ಮರಣಕ್ಕಿಂತ ಮುಂಚೆ ನೀವು ಮಾಡಿ ಇಡುವುದಾದರೆ ಖಂಡಿತವಾಗಿಯೂ ನಿಮ್ಮ ಮರಣ ನಂತರವೂ ಕೂಡ ಸುಖವಾಗಿ ನಿಮಗೆ ಕಬರಿನಲ್ಲಿ ಜೀವಿಸಲು ಸಾಧ್ಯ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.